ಫೈಟ್ ನಡೀತಾ ಇದೆ. ಸಚಿವ ಸ್ಥಾನಕ್ಕೆ ಯಾರೆಲ್ಲ ಟವೆಲ್ಗಳನ್ನ ಹಾಕ್ತಾ ಇದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗಲ್ಲ ಅಂತ ಕನ್ಫರ್ಮ್ ಆಗ್ತಾ ಇದ್ದಂಗೆ ಅಟ್ಲೀಸ್ಟ್ ಸ್ಪೀಕರ್ ಸ್ಥಾನಕ್ಕಾದ್ರೂ ಟ್ರೈ ಮಾಡೋಣ ಅಂತ ಹೇಳಿ ಲಾಬಿಯನ್ನ ಶುರು ಮಾಡಿದ್ದಾರೆ. ಎಚ್.ಸಿ. ಮಹದೇವಪ್ಪ ಅವರು, ಎಚ್.ಕೆ. ಪಾಟೀಲ್ ಅವರು, ಆರ್.ವಿ. ದೇಶಪಾಂಡೆ ಹಾಗೇನೆ ಟಿ.ಬಿ. ಜಯಚಂದ್ರ ಅವರು ಸ್ಪೀಕರ್ ಪಟ್ಟಕ್ಕೋಸ್ಕರ ಭಾರೀ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸ್ಪೀಕರ್ ರೇಸಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ. ಸದ್ಯಕ್ಕೆ ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ದಿನೇಶ್ ಗುಂಡೂರಾವ್ ಅಂತ ಮಾಹಿತಿ ಇದೆ. ಈಗ ಲಾಬಿ ಏನ್ ಮಾಡ್ತಿಲ್ವಂತೆ ದಿನೇಶ್, ಪಕ್ಷ ಹೇಳಿದ್ರೆ ಒಪ್ಪಿಗೆ ಕೊಡ್ತೀನಿ ಅಂದ್ರೆ ನಾನು ಅದನ್ನ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರಂತೆ. ಆದ್ರೆ ಹಿರಿಯ ನಾಯಕರು, ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದವರು, ಈಗ ಸಚಿವ ಸ್ಥಾನಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದಾರೆ. ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದಂಗೆ ಅಟ್ಲೀಸ್ಟ್ ಸ್ಪೀಕರ್ ಸ್ಥಾನಕ್ಕಾದ್ರೂ ಟ್ರೈ ಮಾಡೋಣ ಅಂತ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮಹದೇವಪ್ಪ ಅವರು ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಫಸ್ಟ್ ಲಿಸ್ಟ್ನಲ್ಲಿ ಅವ್ರ ಹೆಸರು ಬರಲಿಲ್ಲ, ಸೆಕೆಂಡ್ ಲಿಸ್ಟಲ್ಲಿ ಅವ್ರ ಹೆಸರು ಬರಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದಂಗೆ, ಅಂದ್ರೆ ಈ ಸತಿ ತನಗೆ ಮಂತ್ರಿ ಸ್ಥಾನ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದಂಗೆ ಸ್ಪೀಕರ್ ಸ್ಥಾನ ಆದ್ರೂ ಸಿಗಲಿ ಅಂತ ಹೇಳಿ ಪ್ರಯತ್ನಗಳನ್ನ ಪಡ್ತಾ ಇದ್ದಾರಂತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನ್ಯೂಸ್ ರೂಮ್ ಇಂದ. ಚಿದಾನಂದ್ ಪಟೇಲ್, ಈಗ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಈ ಹಿಂದೆ ಸಚಿವರಾಗೂ ಕೆಲಸ ಮಾಡಿದ್ದಾರೆ. ಬಟ್ ಈ ಸತಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ತಮಗೆ ಸಚಿವ ಸ್ಥಾನ ಸಿಗಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಸ್ಪೀಕರ್ ಸ್ಥಾನಕ್ಕೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ? ಶರ್ಮಿತಾ ಶೆಟ್ಟಿ, ಬಹುತೇಕ ಕೆಲ ಹಿರಿಯ ಮಾಜಿ ಸಚಿವರುಗಳಿಗೆ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತಲೇ ಹೇಳಲಾಗ್ತದೆ. ಹೈಕಮಾಂಡ್ ಕೂಡ ಮಣೆ ಹಾಕೋದು ಡೌಟ್ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಅಂತಿಮವಾಗಿ ಪ್ರಮುಖ ಹುದ್ದೆ ಆಗಿರ್ತಕ್ಕಂಥ ಸ್ಪೀಕರ್ ಸ್ಥಾನಕ್ಕೆ ಇರಿಸಿಕೊಳ್ಳಲು ಶತಾಯಗತಾಯ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಡಾಕ್ಟರ್ ಎಸ್.ಸಿ. ಮಹದೇವಪ್ಪರವರಿಗೆ ಎಲ್ಲೊಂದು ಕಡೆ ಮಂತ್ರಿ ಮಾಡಲಿಕ್ಕೆ ಹೈಕಮಾಂಡ್ ಕೂಡ ಒಲವು ತೋರಿಸಿಲ್ಲ. ಸ್ವತಃ ಅವರ ಹತ್ಯಾಪ್ರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಲವು ತೋರಿಸಿಲ್ಲ. ಒಂದು ವೇಳೆ ಎಸ್.ಸಿ. ಮಹದೇವಪ್ಪನವರು ಮಂತ್ರಿ ಆದರೆ ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮೈಸೂರು ಜಿಲ್ಲೆಯಲ್ಲಿ ಅಡೆತಡೆ ಆಗುವ ಸಾಧ್ಯತೆ ಇರ್ತಕ್ಕಂಥ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿಯು ಕೂಡ ಕೈತಪ್ಪುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಎಸ್.ಸಿ. ಮಹದೇವಪ್ಪ ವಿಚಾರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಿ ಅಂತಲೂ ಹೇಳಿಲ್ಲ ಮತ್ತು ಅಥವಾ ಬಿಡಿ ಅಂತಲೂ ಹೇಳಿಲ್ಲ. ಆ ಮುಖಾಂತರ ಎಲ್ಲೊಂದು ಕಡೆ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಎಸ್.ಸಿ. ಮಹದೇವಪ್ಪ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೆ.ಜೆ. ಜಾರ್ಜ್ ಸೇರಿದಂತೆ ಅನೇಕ ನಾಯಕರುಗಳಿಗೆ ಮತ್ತು ವರಿಷ್ಠರಿಗೆ ಸ್ಪೀಕರ್ ಹುದ್ದೆಯನ್ನು ಕೊಡುವಂತೆ ಮತ್ತು ಆ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ತಾನು ದಲಿತ ನಾಯಕ ಅನ್ನೋ ಮುಖಾಂತರ ದಲಿತ ಕಾರ್ಡನ್ನು ಈಗ ಪ್ಲೇ ಮಾಡ್ತಿರ್ತಕ್ಕಂಥ, ಆ ಮುಖಾಂತರ ಸ್ಪೀಕರ್ ಹುದ್ದೆಗೆ ಈಗ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಚ್.ಕೆ. ಪಾಟೀಲ್ ಕೂಡ 2 ಬಾರಿ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೆ 13ರಲ್ಲಿ ಬಂದ ಸಂದರ್ಭದಲ್ಲೂ ಮತ್ತು ಈ ಬಾರಿ ಕೂಡ ಮಂತ್ರಿ ಆಗಿದ್ರು. ಆದರೆ ಈ ಬಾರಿ ಯಾವುದೇ ಕಾರಣ ಕೂಡ ಅವರಿಗೆ ಅವಕಾಶ ಕೊಡೋದು ಬೇಡ ಎಂಬ ಕಾರಣಕ್ಕಾಗಿ ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಚ್.ಕೆ. ಪಾಟೀಲ್ ಕೂಡ ಸ್ಪೀಕರ್ ಹುದ್ದೆಗೆ ಮತ್ತು ಉತ್ತರ ಕರ್ನಾಟಕದ ಭಾಗವಾಗಿ ರೆಡ್ಡಿ ಲಿಂಗಾಯತ ಭಾಗದಿಂದ ಮಂತ್ರಿ ಸ್ಪೀಕರನ್ನು ಮಾಡಿ ಅಂತೇಳಿ ಎಲ್ಲೊಂದು ಕಡೆ ಉಸ್ತುವಾರಿ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ಅನೇಕ ನಾಯಕರುಗಳಿಗೆ ದುಂಬಾಲು ಬಿದ್ದಿರ್ತಕ್ಕಂಥದ್ದು. ಇದರ ನಡುವೆ ಎಲ್ಲೊಂದು ಕಡೆ ಟಿ.ಬಿ. ಜಯಚಂದ್ರ ಅವರಿಗೆ ದೆಹಲಿ ಪ್ರತಿನಿಧಿಯ ಕಾಯಂ ಅಂತ ಗೊತ್ತಾಗಿರುವ ಕಾರಣಕ್ಕಾಗಿ ಮತ್ತು ಶತಾಯಗತಾಯ ಮಂತ್ರಿ ಸ್ಥಾನ ಅಂತೂ ಸಿಗುವುದಿಲ್ಲ. ಹಾಗಾಗಿ ಶತಾಯಗತಾಯ ಸ್ಪೀಕರ್ ಹುದ್ದೆಯನ್ನು ಪಡಿಬೇಕಂತೇಳಿ ಪ್ರಯತ್ನವನ್ನು ಮಾಡಿದರು. ಕಳೆದ ಬಾರಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಟಿ.ಬಿ. ಜಯಚಂದ್ರರವರನ್ನ ಸ್ಪೀಕರ್ ಮಾಡಲಿಕ್ಕೆ ವರಿಷ್ಠರು ತೀರ್ಮಾನ ಮಾಡಿದರು. ಆದರೆ ನನಗೆ ಮಂತ್ರಿ ಸ್ಥಾನವೇ ಬೇಕು ಅಂತೇಳಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದರು. ಯಾವ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಟಿ.ಬಿ. ಜಯಚಂದ್ರ ಅವರು ಸ್ಪೀಕರ್ ಹುದ್ದೆಯನ್ನು ನಿರಾಕರಿಸಿದ್ರು. ಈಗ ತಾವೇ ಸ್ಪೀಕರ್ ಹುದ್ದೆಯನ್ನು ಕೇಳಿದ್ರು ಕೂಡ ಅದೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ ಕಾರಣಕ್ಕಾಗಿ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಆ ಮುಖಾಂತರ ಒಂದು ಕಡೆ ಸ್ಪೀಕರ್ ಅವರಿಗೆ ಸಿಗೋದು ಅರ್ಧ ಚಂದ್ರ ಅಂತಲೇ ಹೇಳ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಹಿರಿಯ ಶಾಸಕರಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಮುಂದಿನ ಚುನಾವಣೆಯಲ್ಲಿ ಎಲ್ಲೊಂದು ಕಡೆ ಸ್ಪರ್ಧೆ ಮಾಡೋದು ಅನಿಶ್ಚಿತ ಅಂತ ಹೇಳಲಾಗ್ತಿದೆ. ಮತ್ತು ಹಿರಿಯ ಶಾಸಕ ಆಗಿದ್ದರಿಂದ ಎಲ್ಲೊಂದು ಕಡೆ ಮಂತ್ರಿ ಸ್ಥಾನ ಕೊಡದೇ ಇದ್ದರೆ ನನಗೆ ಸ್ಪೀಕರ್ ಆದರೂ ಮಾಡಿ ಅಂತೇಳಿ ಅವರು ಕೂಡ ಈಗಾಗಲೇ ಹೈಕಮಾಂಡ್ ಮುಖಾಂತರ ಒತ್ತಡವನ್ನು ಎತ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಮಾಜಿ ಸಚಿವರು ಹಾಗೂ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಹೆಸರು ಕೂಡ ರೇಸ್ನಲ್ಲಿ ಇರ್ತಕ್ಕಂಥದ್ದು. ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಕೆ.ಸಿ. ವೇಣುಗೋಪಾಲ್ ಜೊತೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿ ಲಾಬಿ ಮಾಡದಿದ್ರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಮತ್ತು ಹೈಕಮಾಂಡ್ ಸ್ಪೀಕರ್ ಹುದ್ದೆ ಕೊಟ್ಟರು ಸಂತೋಷ, ಕೊಡದಿದ್ರು ಸಂತೋಷ ಅಂತೇಳಿ ತಮ್ಮ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಆದರೆ ಈಗ ರೇಸ್ನಲ್ಲಿ ಎಸ್.ಸಿ. ಮಹದೇವಪ್ಪ, ಎಚ್.ಕೆ. ಪಾಟೀಲ್, ಟಿ.ಬಿ. ಜಯಚಂದ್ರ, ಆರ್.ವಿ. ದೇಶಪಾಂಡೆ ಮತ್ತು ದಿನೇಶ್ ಗುಂಡೂರಾವ್ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಎಸ್.ಸಿ. ಮಹದೇವಪ್ಪರವರು ಶತಾಯಗತಾಯ ಸ್ಪೀಕರ್ ಆಗಬೇಕಂತೇಳಿ ತನ್ನದೇ ಆದ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು. ಇದರ ಭಾಗವಾಗಿ ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಕೂಡ ಇದೀಗ ಕೇಳ್ಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಎಚ್.ಕೆ. ಪಾಟೀಲ್ ಕೂಡ ಉತ್ತರ ಕರ್ನಾಟಕ ಭಾಗ ಮತ್ತು ಲಿಂಗಾಯತ ಕೋಟದಡಿ ಸ್ಪೀಕರ್ ಹುದ್ದೆಗೆ ಪ್ರಯತ್ನವನ್ನು ಮಾಡ್ತಿದ್ರೆ, ಟಿ.ಬಿ. ಜಯಚಂದ್ರದವರು ಈ ಹಿಂದೆ ಮಾಡಿದಂಥ ಸ್ವಯಂಕೃತ ಅಪರಾಧವೇ ಇದೀಗ ಅವರಿಗೆ ಸ್ಪೀಕರ್ ಹುದ್ದೆ ಕೈತಪ್ಪುವ ಸಾಧ್ಯತೆ ಇದೆ ಅಂತೆಲ್ಲ ಹೇಳ್ತಿರ್ತಕ್ಕಂಥದ್ದು. ಇದರ ನಡುವೆ ದಿನೇಶ್ ಗುಂಡೂರಾವ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಮಾಡೋಣ. ಥ್ಯಾಂಕ್ ಯು ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.